ಹಾಯ್ ಹಾಲ್ ವೆಲ್ಕಮ್ ಟು ಅನದರ್ ಎಪಿಸೋಡ್. ವ್ಲಾಗ್ ಹಾಕೋಕ್ಕಾಗಲಿಲ್ಲ 2 ದಿವಸದಿಂದ, ಸಾರಿ ಕೇಳ್ಕೊತೀನಿ. ಇದ್ಮೇಲೆ ಖಂಡಿತ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತೀನಿ. ಮತ್ತು ರೆಡಿಯಾಗಿ ಹೋದೆ. ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಹೇಳ್ಬೇಕಾ ಹೇಳಿ, 1 ಅವರಲ್ಲಿ ಹೋಗ್ಬೇಕಾಗಿರೋ ಕಾಲೇಜಿಗೆ 2 ಅವರಲ್ಲಿ ಹೋಗಿ ತಲುಪಿದ್ದೀನಿ. ನಾನು ಹೋಗೋಷ್ಟ್ರೊಳಗೆ ಪ್ರೋಗ್ರಾಮೇ ಸ್ಟಾರ್ಟ್ ಆಗೋಗಿತ್ತು. ಸ್ಟಾರ್ಟಿಂಗ್ 2 ಪ್ರೋಗ್ರಾಮ್ ನೋಡೋಕ್ಕೆ ಆಗಲಿಲ್ಲ. ಇವತ್ತು ರಂಗೋಲಿ, ಡ್ಯಾನ್ಸು, ಸಿಂಗಿಂಗು, ಡ್ರಾಯಿಂಗು ಇತ್ತು. ನಾಳೆ ಬೇರೆ ಬೇರೆ ಫಂಕ್ಷನ್ಸ್ ಇದೆ. ಎಲ್ಲ ಪರ್ಫಾಮೆನ್ಸು ಚೆನ್ನಾಗಿತ್ತು. ಮತ್ತು ನಾವು ಹೋಗಿರೋದು ಡ್ಯಾನ್ಸ್ ನೋಡಿದ್ವೋ ಇಲ್ಲೋ, ಚೆನ್ನಾಗಿ ನಾವು ಮಾತಾಡಿಕೊಂಡು ನಕ್ಕೊಂಡು ತಿನ್ಕೊಂಡಂತೂ ಇದ್ವಿ. ಹೊಟ್ಟೆ ನೋವು ಬರೋಂಗೆ ನಕ್ಕಿದ್ದೀನಿ ಗೈಸ್ ಇವತ್ತು. ಹಾಗೆ ನಗ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಒಂದು ಹೇಳಿದ್ರು, ಸುಮ್ಮನೆ ಇರ್ರಿ, ಎಲ್ಲ ಅಳ್ತೀನೋ ಆಮೇಲೆ ಇಷ್ಟೊಂದು ನಗ್ತಾಯಿದ್ದೀನಿ ಅಂತ. ಜೀವನ ಹೆಂಗಾಗ್ಬಿಟ್ಟೈತೆ ಅಂದರೆ, ಪ್ರೆಸೆಂಟ್ ಸಿಚುವೇಶನ್ ಎಂಜಾಯ್ ಮಾಡೋದನ್ನ ಬಿಟ್ಬಿಟ್ಟು ಆಮೇಲೆ ಎಲ್ಲಿ ಕಷ್ಟ ಬರುತ್ತೋ ಅಂತ ಭಯನೇ ಜಾಸ್ತಿ ಆಗ್ಬಿಟ್ಟೈತೆ. ಸ್ಪೆಷಲಿ ಈ ಥೀಮ್ ಇದೆಯಲ್ಲ, ಇವ್ರು ಮಾತ್ರ ತುಂಬಾ ಚಿಂದಿ ಉಡಾಯಿಸಿದ್ರು. ಒನ್ಸ್ ಮೋರ್ ಹೋದ್ರು ಅವರು, ಅಷ್ಟು ಚೆನ್ನಾಗಿ ಮಾಡಿದರು. ಮತ್ತು ಟೀ ಕುಡಿಯೋಣಂತ ಹೋದ್ವಿ. ಇಲ್ಲಿ ಇವಳು ಟೀ ಕುಡಿಯೋಕ್ಕೆ ಬರಲಿಲ್ಲ, ಚೆಲ್ಕೊಂಡು ಕುಡಿತಾಯಿದ್ಲು. ಸದ್ಯಕ್ಕೆ ಅವ ಅಂಕಲ್ ನೋಡಿಲ್ಲ, ನೋಡಿದರೆ ಇವಳ ಕೈಯಲ್ಲೇ ಒರೆಸ್ಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ. ಮತ್ತು ನಾನು ಯಾವುದೋ ವ್ಯೂ ಅಂತೂ ಎಂಜಾಯ್ ಮಾಡ್ತಾಯಿಲ್ಲ ಗೈಸ್. ಅಲ್ಲಿ ಪಕ್ಕದಲ್ಲಿ ಆಂಟಿ ಗುರಾಯಿಸ್ಕೊಂಡು ನೋಡ್ತಾಯಿದ್ರು, ಎಲ್ಲಿ ಸೀಟ್ ಕೇಳ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,